ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾವು ನ್ಯೂ ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ 10 ನಂಬರ್ ಕ್ರೋಶಾ ತೊಗೊಂಡಿದ್ದೆ ನಾನು 0.75 mm. ಬನ್ನಿ ನೋಡಿ, ಮೊದಲೇ ನಾನು ಗಂಟು ಹಾಕ್ಕೊಂಡಿದ್ದೀನಿ ಸೀರೆಗೆ. ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ತೊಗೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಫಸ್ಟ್ಗೆ ಲಾಕ್ ಮಾಡ್ಕೊಂಬಿಟ್ಟು ನಾವು 2 ಚೈನ್ ಹಾಕೋಣ. ನೋಡಿ, ಈ ಥರ 2 ಚೈನ್ ಹಾಕ್ಬಿಟ್ಟು ನಾವು ಇವಾಗ ಕಂಬ ಸ್ಟಾರ್ಟ್ ಮಾಡೋಣ. ನೋಡಿ, ಕ್ರೋಶಾ ಮೇಲ್ಗಡೆ ದಾರ ತಗೊಂಡು ಸೀರೆ ಒಳಗಡೆ ಚುಚ್ಚಿ ಈ ಥರ ತಗೊಂಡ್ಬಿಟ್ಟು 2ರಲ್ಲಿ 1, 2ರಲ್ಲಿ 1 ಈ ಥರ ತಗೊಳ್ಳಿ. ನೋಡಿ, ಮತ್ತೆ ಸೂಜಿ ಮೇಲೆ ದಾರ ಮತ್ತೆ ಈ ಥರ ತಗೊಂಡು ನೀವು 11 ನಂಬರ್ದಾದರೂ ತೊಗೋಬೋದು ಕ್ರೋಶಾನ. ನೋಡಿ, ಈ ಥರ ಇದು ಸ್ಟಾರ್ಟಿಂಗ್ ನಾವು ಚೈನ್ ಹಾಕಿದ್ದನ್ನು ಬಿಡಬೇಕು. ಬಿಟ್ಬಿಟ್ಟು 1 2 3 4 4 ಕಂಬ ಆಗಿದೆ. 4 ಕಂಬ ಆದಮೇಲೆ ನಾನಿವಾಗ ಬೀಟ್ ಹಾಕ್ಕೊತೀನಿ. ನಾವು ಯಾವ ಡಿಸೈನ್ ಬೇಕಾದ್ರೂ ಬೀಟ್ ಹಾಕ್ಕೋಬೋದು. ನನ್ನ ಹತ್ರ ಬೀಟ್ ಇಲ್ಲ ಇವಾಗ ಸದ್ಯಕ್ಕೆ. ನಾನು ಇದನ್ನು ಹಾಕ್ಕೊತಾ ಇದ್ದೀನಿ ರೌಂಡ್ ಶೇಪ್ದು. ನೋಡಿ, ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ತಿರ್ಗಾ ಸೂಜಿ ಮೇಲೆ ದಾರ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನೋಡ್ತಿದ್ರಲ್ವ, ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಈ ಥರ ಬರುತ್ತೆ. ಸೇಮ್ ಇದೇ ಥರ 4 ಕಂಬ 1 ಬೀಟು. ದಾರ ನೀವು ಟೈಟಾಗಿ ಹಿಡಿದ್ರೆ ಸೂಜಿಯಿಂದ ಬಿದ್ದೋಗುತ್ತೆ ಇದು ದಾರ. ನೋಡಿಕೊಂಡು ಗ್ರಿಪ್ಪಾಗಿ ಇಟ್ಕೊಳ್ಳಿ. ನೋಡಿ, ಮತ್ತೆ 4 ಕಂಬ 1 ಬೀಟ್ ಹಾಕ್ಕೊಳ್ಳೋಣ. ಈ ಥರ ನೋಡಿ, ಈ ಥರ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಮತ್ತೆ ಇದೇ ಥರ ಕಂಟಿನ್ಯೂ ಆಗಿ ಕಂಬ 1 ಬೀಟು, ಕಂಬ 1 ಬೀಟು, 4 ಕಂಬ ಹಾಕ್ಕೊಳ್ಳಿ. ಇದೇ ಥರ ಬರುತ್ತೆ. ನೋಡಿ, ಈ ಥರ 4 ಕಂಬ 1 ಬೀಟು ಈ ಥರ ಹಾಕ್ಕೊಳ್ಬೇಕು. ನಾನಿವಾಗ ಫುಲ್ ಸೀರೆಗೆ ಹಾಕಿಬಿಟ್ಟು ತೋರಿಸ್ತೀನಿ, ನೋಡಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿದೆ.
ಈ ಥರ ಬಂದಿದೆ ನೋಡಿ. 4 ಕಂಬ, 1 ಬೀಟು, 4 ಕಂಬ, 1 ಬೀಟು ಈ ಥರ ಬಂದಿದೆ ಅಲ್ವಾ. ಈಗ ಇದನ್ನು ನಾವು ಫೈನಲ್ಗೆ ಕಟ್ ಮಾಡ್ಕೋಬಾರ್ದು. ಇದನ್ನ ಸೀರೆನೇ ಟರ್ನ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಕಟ್ ಮಾಡಬಾರ್ದು. ಇದನ್ನು ನಾವು ಇಲ್ಲೇ ಟರ್ನ್ ಮಾಡ್ಕೊಂಬಿಟ್ಟು ಈಗ ಚೈನ್ ಹಾಕ್ಕೊಳ್ಳೋಣ ನೋಡಿ. 1 2 3 ಚೈನ್ ಹಾಕ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಒಂದು ಬೀಟ್ ಪಕ್ಕ ಕಾಣಿಸ್ತಾ ಇಲ್ವಾ ಹೋಲು, ಅದ್ರ ಮಧ್ಯದಲ್ಲಿ ಹಾಕ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ ಆಯ್ತಲ್ವಾ. ಈಗ ಮತ್ತೆ 3 ಚೈನು, 3 ಬಂದರೆ 3 ಹಾಕ್ಕೊಳ್ಳಿ. ನೀವು ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ. ನೋಡಿ ನನಗೆ ಬೀಡ್ಸ್ ಮೇಲೆ 3 ಚೈನ್ ಕರೆಕ್ಟಾಗಿದೆ. ಒಂದು 3 ಚೈನ್ ಹಾಕ್ಕೊತಿದ್ದೀನಿ. ನಿಮ್ಮ ಬೀಡ್ಸ್ ದೊಡ್ಡದಾಗಿದ್ದರೆ 4 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇಲ್ವಾ ಇವಾಗ ಬೀಡ್ಸ್ ಪಕ್ಕ ಹೋಲು, ಇದ್ರ ಮಧ್ಯಕ್ಕೆ ನಾವು ಹಾಕ್ಬಿಟ್ಟು ಈ ಥರ ಸಿಂಪಲ್ಲು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋದಷ್ಟೇ. ಈ ಥರ ಬರುತ್ತೆ ಫ್ರೆಂಡ್ಸ್ ಇದು. ಮತ್ತು ನಾವು 2 ಚೈನು ಓಕೆನಾ. 2 ಚೈನ್ ಹಾಕ್ಬಿಟ್ಟು ಇಲ್ಲಿ ಬೀಡ್ಸ್ ಪಕ್ಕ ಇರೋ ಇದರಲ್ಲಿ ಬೀಡ್ಸ್ ಪಕ್ಕ ಹೋಲಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ತಿರ್ಗಾ ಇದು ಲಾಕ್ ಆದಮೇಲೆ 1 2 3 ಮತ್ತೆ ಚೈನ್ ನೋಡಿ. ಈಗ ಬೀಡ್ಸ್ ಪಕ್ಕ ನಾವು ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ನ ಮತ್ತೆ ಇಲ್ಲಿಗೆ ಬೀಡ್ಸ್ ಪಕ್ಕ ಹೋಲಲ್ಲಿ ತೊಗೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ. ಮತ್ತು ನಾವು 2 ಚೈನು ಈ ಥರ 2 ಚೈನ್ ಹಾಕ್ಕೋಬೇಕು, ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ಥರ ಬರುತ್ತೆ ನೋಡಿ. ಇಲ್ಲಿ ನಾವು ಇನ್ನೊಂದು ಡಿಸೈನ್ ಬರುತ್ತೆ ನಾವು ಹಾಕ್ಕೊಳ್ಳೋಕ್ಕೆ. ನೆಕ್ಸ್ಟ್ ಕಲರ್ ಬರುತ್ತೆ, ಇದು ಪಿಂಕ್ ಕಲರು ತೊಗೊತೀನಿ ನಾನು. ಈಗ ಇದನ್ನು ಫಿನಿಷ್ ಮಾಡೋಣ. ಇದೇ ಥರ ಸೇಮ್ ಮೆಥಡು. ನಿಮಗದು ಬೀಟ್ ಮೇಲೆ ಲೆಕ್ಕ, ನೀವು ಎಷ್ಟಾದರೂ ತೊಗೊಳ್ಳಿ, 3 ತೊಗೊಳ್ಳಿ ಇಲ್ಲ 4 ಚೈನ್ ತೊಗೊಳ್ಳಿ. ನಾನು 3 ಚೈನ್ ತೊಗೊಳ್ತಿದ್ದೀನಿ, ಯಾಕಂದರೆ ಬೀಟ್ ಚಿಕ್ಕದಾಗಿದೆ ನನಗೆ ನೋಡಿ ಈ ಥರ. ಮತ್ತು ನಾವು ಮಧ್ಯಕ್ಕೆ 2 ಚೈನು ನೋಡಿ ಈ ಥರ ಬರುತ್ತೆ. ಕಂಪ್ಲೀಟ್ ಮಾಡಿ ನೋಡೋಣ ಬನ್ನಿ ಹೆಂಗೆ ಕಾಣಿಸುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದು ಫಿನಿಶಿಂಗ್ ಈ ಥರ ಬಂದಿದೆ. ಮೇಲ್ಗಡೆ ಹಾಕಿದ್ನಲ್ವ ಚೈನು, ಇನ್ನೊಂದು ಚೈನು ಈ ಥರ ಕಾಣಿಸ್ತಾ ಇದೆ. ಫುಲ್ ಆಯಿತು ನಂದು. ಇವಾಗ ನಾನು ಪಿಂಕ್ ಕಲರು ದಾರ ತೊಗೊಂಡು ಕಟ್ಕೊಂಡಿದ್ದೀನಿ. ನಾನು ಇಲ್ಲಿಂದ ದಾರ ಉಳಿದಿತ್ತಲ್ವ ಅಲ್ಲಿ ಕಟ್ಟಿದ್ದೀನಿ. ಇವಾಗ ಇದರಿಂದ ನಾವು ಲಾಕ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಲಾಕ್ ಮಾಡ್ಕೊಂಬಿಟ್ಟು 1 2 ಚೈನ್ ಹಾಕ್ಕೊಂಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವ, ಇದ್ರ ಮಧ್ಯಕ್ಕೆ ನಾವು ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡ್ಕೊಂಬಿಟ್ಟು ನಾವು ಈಗ ಕಂಬಗಳನ್ನ ತೊಗೊಳ್ಳೋಣ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ವ ಬೀಟ್ ಹಿಂದ್ಗಡೆ ಚೈನು, ಆ ಚೈನ್ ಮೇಲ್ಗಡೆ ಅಂದರೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಸಂದಿಲ್ಲಿ ತಗೊಂಡು ಈ ಥರ ನಾವು ಕಂಬಗಳನ್ನ ಹಾಕ್ಕೊಳ್ಳೋಣ. ಟೋಟಲ್ 6 ಕಂಬ ಹಾಕ್ಕೊತೀನಿ ನೋಡಿ. 1 ಕಂಬ ಆಯಿತು. ಈ ಕಂಬ ಆದಮೇಲೆ
ಒಂದು ಚೈನ್ ಹಾಕ್ಕೊತೀನಿ ನಾನು, 3 ಚೈನು ನೋಡಿ, 1 ಹಾಕ್ಕೊಂಡೆ, 2, 3 ಚೈನು. 3 ಚೈನ್ ಆದಮೇಲೆ ಇಲ್ಲಿ ನೋಡಿ ಮಧ್ಯಕ್ಕೆ ಕಾಣಿಸ್ತಿದೆ ಅಲ್ವಾ, ಈ ಸಂದಿಯಲ್ಲಿ ಅದೇ ಕಂಬದ ಪಕ್ಕದಲ್ಲಿ ತೊಗೊಂಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಪೆಟಲ್ಸ್ ಥರ ಬರುತ್ತೆ. ಇದು ಇದೇ ಥರ ನಾನು 6 ತೊಗೊತಾ ಇದ್ದೀನಿ, 6 ಕಂಬಗಳನ್ನ ನೋಡಿ. ಸೂಜಿ ಮೇಲೆ ದಾರ ತಗೊಳ್ಳೋದು, ಈ ಥರ ತಗೊಂಡು 1, 2, 3 3 ಚೈನ್ ಹಾಕ್ಕೋಬೇಕು. ಮತ್ತೆ ತಿರ್ಗಾ ಸಂದಲ್ಲಿ ಇದ್ರ ಮಧ್ಯಕ್ಕೆ ತೊಗೊಂಡು ನಾವು ಲಾಕ್ ಮಾಡ್ಕೋಬೇಕು. ಇದು ನ್ಯೂ ಡಿಸೈನು, ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ನೋಡಿ. ಸೇಮ್ ಕಂಬಗಳನ್ನ ತಗೊಳ್ಳೋದು, ಕಂಬ ತೊಗೊಂಡ್ಬಿಟ್ಟು ಚೈನ್ ಹಾಕ್ಕೊಳ್ಳೋದು, 3 ಚೈನ್ ಹಾಕ್ಕೋಬೇಕು ನೋಡಿ. ಇಲ್ಲಿಂದ ಮತ್ತು ಲಾಕ್ ಈ ಥರ. ನೀವು ಇದಾದಮೇಲೆ ನೋಡಿ 1, 2, 3 ಆಗಿದ್ದಾವಲ್ಲ, ಇಲ್ಲಿ ನೀವು ಒಂದು ಚಿಕ್ಕದು ಬೀಟ್ ಆದರೂ ಹಾಕ್ಕೋಬೋದು. ನಾನಿವಾಗ ಹಾಕ್ತಾಯಿಲ್ಲ ಬೀಟ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. 3 ಚೈನು ಇದೇ ಥರ ಸೇಮ್ ಮಾಡ್ಕೊಂಡು ಹೋದರೆ ನಾನು 6 ಪೆಟಲ್ಸ್ ಮಾಡ್ತಾಯಿದ್ದೀನಿ, 6 ಕಂಬ ಹಾಕಿದ್ದೀನಿ. ನೀವು 8 ಕಂಬ ಹಾಕ್ಕೋಬೇಕು ಅಂದರೆ ಇದು ಸ್ಟಾರ್ಟಿಂಗ್ ಕಂಬನ ನೀವು 5 ಅಥವಾ 6 ಹಾಕ್ಕೊಂಡ್ರೆ ಸ್ವಲ್ಪ ಸ್ಪೇಸ್ ಉಳಿಯುತ್ತೆ, ನೀವು ಹಾಕ್ಕೋಬೋದು. ನಾನು 6 ಅಷ್ಟೇ ತೊಗೊಳ್ತಾ ಇದ್ದೀನಿ ಇವಾಗ. ಒಂದು 2 5 ಆಗಿದ್ದಾವೆ. ನಾನು ಲಾಸ್ಟ್ ಹಾಕ್ಕೊತೀನಿ. ಈ ಥರ ಬಂತಲ್ವ, ಇವಾಗ ಇದನ್ನು ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇದರಲ್ಲಿ ಮತ್ತು ನಾವು ಈ ಚೈನಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ನಾವು ಚೈನ್ ಹಾಕ್ಕೊಳ್ಳೋಣ, 4 ಚೈನು ನೋಡಿ. ಈ ಥರ ಚೈನ್ ಹಾಕ್ಕೊಂಬಿಟ್ಟು ಈ ಬೀಡ್ಸ್ ಪಕ್ಕ ಇರುತ್ತಲ್ವ ಲಾಕು, ಈ ಲಾಕಲ್ಲಿ ಹೋಗ್ಬಿಟ್ಟು ನಾವು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ನಾನು ಸೂಜಿ ಮೇಲೆ ಏನು ದಾರ ತೊಗೊಂಡಿಲ್ಲ, ಬರೀ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ನೀವು ಈ ಥರ ಶೇಪ್ ಕೊಟ್ಕೋಬೋದು. ಆಮೇಲೆ ಈ ಥರ ಬರುತ್ತೆ. ನಾನು 6 ಇದು ತೊಗೊಂಡಿದ್ದೀನಿ ಕಂಬಗಳನ್ನ. ನೀವು 3 ಕಂಬದ ಮಧ್ಯದಲ್ಲಿ ಒಂದು ಬೀಟ್ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನಾನು ಹಾಕಿಲ್ಲ ನೋಡಿ, ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಮಾಡ್ಕೊಳ್ಳಿ ಒಂದು ಸಲ. ಇದನ್ನು ಇವಾಗ ಫುಲ್ ಸೀರೆಗೆ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಡಿಸೈನ್ ಅಂತ ನೋಡಿ. ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಫಿನಿಶಿಂಗ್ ಬಂದಿದೆ. ನೀವು ಟ್ರೈ ಮಾಡ್ಬೋದು ಹೊಸ ಡಿಸೈನು. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.